ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೃತ್ಯುಲೋಕದಲ್ಲಿ ಸಂಚರಿಸಲು ಇಚ್ಛಿಸಿ ಒಂದು ಸಲ ಶ್ರೀ ಭೂತನಾಥ ಭಗವಾನ್ ಭೋಲೆನಾಥನು ತಾಯಿ ಪಾರ್ವತಿ ದೇವಿಯೊಡನೆ ಮೃತ್ಯುಲೋಕಕ್ಕೆ ಬಂದನು. ಸಂಚರಿಸುತ್ತಾ ಇಬ್ಬರು ವಿದರ್ಭ ದೇಶದ ಅಮರಾವತಿ ಎಂಬ ಅತಿ ಸುಂದರವಾದ ನಗರಕ್ಕೆ ಬಂದರು. ಅಮರಾವತಿ ಎಲ್ಲ ಸುಖದಿಂದ ಸೌಲಭ್ಯದಿಂದ ಪರಿಪೂರ್ಣವಾಗಿತ್ತು. ಅಲ್ಲಿಯ ರಾಜನಿಂದ ಕಟ್ಟಿಸಲ್ಪಟ್ಟ ಅತಿ ಸುಂದರವಾದ ಶಿವಾಲಯ ಹೊಂದಿತ್ತು. ಭಗವಂತ ಶಿವನು ಪಾರ್ವತಿಯೊಡನೆ ಅಲ್ಲಿ ಬಂದು ವಾಸವಾಗಿದ್ದರು. ಒಂದು ದಿನ ಪಾರ್ವತಿ ದೇವಿಯು ಶಿವನು ಸಂತೋಷವಾಗಿದ್ದನ್ನು ಕಂಡು ಸಂತೋಷವಾಗಿ, ಸ್ವಾಮಿ, ನಾವು ಇಂದು ಪಗಡೆ ಆಡೋಣ ಎಂದು ಹೇಳಿದಳು. ಶಿವನು ಪ್ರಾಣಪ್ರಿಯೆಯಾದ ಪಾರ್ವತಿ ದೇವಿಯ ಮಾತನ್ನು ಕೇಳಿ ಒಪ್ಪಿಕೊಂಡನು. ಇಬ್ಬರು ಪಗಡೆ ಹಾಡಲು ಪ್ರಾರಂಭಿಸಿದರು. ಅದೇ ಸಮಯಕ್ಕೆ ಮಂದಿರದ ಬ್ರಾಹ್ಮಣ ಪೂಜಾರಿಯು ಪೂಜೆ ಮಾಡಲು ಅಲ್ಲಿಗೆ ಬಂದರು. ತಾಯಿ ಪಾರ್ವತಿ ದೇವಿಯು ಬ್ರಾಹ್ಮಣನನ್ನು ಈ ಪಗಡೆ ಆಟದಲ್ಲಿ ಯಾರು ಗೆಲ್ಲುವರು ಎಂದು ಕೇಳಿದಳು. ಆ ಪೂಜಾರಿಯು ಅತಿ ವಿಚಾರ ಮಾಡದೆ ಶಿವನೇ ಗೆಲ್ಲುವುದು ಎಂದನು. ಆಟ ಮುಗಿಯಿತು. ಪಾರ್ವತಿ ದೇವಿಯು ಜಯವಾಯಿತು. ಪಾರ್ವತಿ ದೇವಿಗೆ ಬ್ರಾಹ್ಮಣನ ಮೇಲೆ ಅತಿ ಕೋಪ ಬಂದಿತ್ತು. ಶಿವಪ್ಪನು ಪಾರ್ವತಿಯನ್ನು ಸಮಾಧಾನ ಮಾಡಲು ಪ್ರಯತ್ನಪಟ್ಟನು. ಆದರೂ ವಿಚಾರಿಸದೆ ನುಡಿದ ಬ್ರಾಹ್ಮಣನಿಗೆ ದೇವಿಯು ಕುಷ್ಠ ಆಗಲೆಂದು ಶಾಪ ಕೊಟ್ಟಳು. ಸ್ವಲ್ಪ ದಿನಗಳ ನಂತರ ದೇವಿಯ ಶಾಪದಿಂದ ಬ್ರಾಹ್ಮಣನಿಗೆ ಕುಷ್ಠರೋಗ ಬಂದೇ ಬಿಟ್ಟಿತು. ಅವನು ಎಲ್ಲ ಪ್ರಕಾರದಲ್ಲೂ ನರಳುತ್ತಿದ್ದನು. ಈ ಶಾಪದ ಕಷ್ಟವನ್ನು ಅನುಭವಿಸುತ್ತಾ ತುಂಬ ಕಾಲವೇ ಕಳೆಯಿತು. ಒಂದು ದಿನ ದೇವಲೋಕದ ಕನ್ಯೆಯರು ಆ ಶಿವಾಲಯಕ್ಕೆ ಬಂದರು. ಅವರು ಬ್ರಾಹ್ಮಣನ ಕಷ್ಟ ಕಂಡು ಅತಿ ಕಾಳಜಿಯಿಂದ ಇದಕ್ಕೆ ಕಾರಣವೇನಿರಬಹುದು ಎಂದು ಕೇಳಿದರು. ಪೂಜಾರಿಯು ನಡೆದ ಎಲ್ಲ ಕಥೆಯನ್ನು ತಿಳಿಸಿದನು. ದೇವಕನ್ಯೆಯರು ಪೂಜಾರಿಗೆ ಧೈರ್ಯ ಹೇಳಿದರು. ನೀನು ತುಂಬ ದುಃಖಿಯಾಗಬೇಡ. ಭಗವಂತ ಶಿವನು ನಿನ್ನ ಕಷ್ಟ ದೂರ ಮಾಡುವನು. ನೀನು ವ್ರತಗಳಲ್ಲಿ ಶ್ರೇಷ್ಠವಾದ 16 ಸೋಮವಾರ ವ್ರತವನ್ನು ಭಕ್ತಿ ಭಾವದಿಂದ ಆಚರಿಸುವುದು ಎಂದರು. ಆಗ ಪೂಜಾರಿಯು ಆ ವ್ರತದ ವಿಧಾನವನ್ನು ತಿಳಿಸಲು ಕೇಳಿಕೊಂಡನು. ಆಗ ದೇವಕನ್ಯೆಯರು, ಸೋಮವಾರದಂದು ಭಕ್ತಿ ಭಾವದಿಂದ ವ್ರತ ಮಾಡಬೇಕು. ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ವಸ್ತ್ರ ಧರಿಸಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸವಿದ್ದು ಸಂಜೆಗೆ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಸೇರಿಸಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಳಬೇಕು. ಭಗವಂತ ಶಿವನನ್ನು ವಿಭೂತಿ, ಅರಿಶಿನ, ಕುಂಕುಮ, ಅಕ್ಷತೆ, ಚಂದನ, ಬಿಲ್ವ ಪತ್ರೆ, ಹೂವು, ವಸ್ತ್ರ ಇತ್ಯಾದಿಯಿಂದ ಪೂಜಿಸಿ ಗೋಧಿ ಹಿಟ್ಟಿನ ನೈವೇದ್ಯವನ್ನು 3 ಭಾಗ ಮಾಡಿ 1 ಭಾಗವನ್ನು ಶಿವನಿಗೆ ಅರ್ಪಿಸಬೇಕು. ಉಳಿದ 2 ಭಾಗವನ್ನು ಭಕ್ತರಿಗೆ ಹಂಚಿ ನಾವು ಪ್ರಸಾದ ತೆಗೆದುಕೊಳ್ಳಬೇಕು. ಹೀಗೆ 16 ಸೋಮವಾರ ವ್ರತ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯ ಮಾಡಿ ಉಪಸ್ಥಿತಿಯಲ್ಲಿರುವ ಎಲ್ಲ ಭಕ್ತರಿಗೂ ಕೊಟ್ಟು ತಾವು ಹಾಗೂ ಕುಟುಂಬ ಸಮೇತರಾಗಿ ಪ್ರಸಾದ ಸ್ವೀಕರಿಸಬೇಕು. ಇದರಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತದೆ ಎಂದು ಹೇಳಿ ದೇವಕನ್ಯೆಯರು ಸ್ವರ್ಗಕ್ಕೆ ತೆರಳಿದರು. ಬ್ರಾಹ್ಮಣನು 16 ಸೋಮವಾರ ವ್ರತ ಮಾಡಿ ಭಗವಂತನ ಕೃಪೆಯಿಂದ ರೋಗಮುಕ್ತನಾದನು. ಸ್ವಲ್ಪ ದಿನದ ನಂತರ ಶಿವ ಪಾರ್ವತಿಯರು ಮತ್ತೆ ಅದೇ ಮಂದಿರಕ್ಕೆ ಬಂದರು. ಪಾರ್ವತಿಯು ಬ್ರಾಹ್ಮಣನನ್ನು ರೋಗಮುಕ್ತನಾಗಿದ್ದನ್ನು ಕಂಡು ಸಂತೋಷದಿಂದ ರೋಗಮುಕ್ತನಾದ ಬಗೆ ಹೇಗೆಂದು ಕೇಳಿದಳು. ಆಗ ಬ್ರಾಹ್ಮಣನು 16 ಸೋಮವಾರ ವ್ರತದ ಮಹಿಮೆಯನ್ನು ತಿಳಿಸಿದನು. ಪಾರ್ವತಿಯು ಅತಿ ಸಂತೋಷವಾಗಿ ತಾನು ವ್ರತ ಮಾಡಲು ಸಿದ್ಧಳಾದಳು. ಬ್ರಾಹ್ಮಣನಿಂದ ವಿಧಿವಿಧಾನವನ್ನು ತಿಳಿದು ವ್ರತ ಮಾಡಿದಳು. ವ್ರತದ ಮಹಿಮೆಯಿಂದ ಅವಳ ಮನಸ್ಸಿನ ಇಚ್ಛಾ ಪೂರ್ಣವಾಯಿತು. ಕೋಪಿಸಿಕೊಂಡು ದೂರ ಹೋಗಿದ್ದ ಮಗ ಕಾರ್ತಿಕೇಯ ಸ್ವಾಮಿಯು ತಾಯಿಯ ಹತ್ತಿರ ಬಂದನು. ಕಾರ್ತಿಕೇಯ ಸ್ವಾಮಿಯು ತನ್ನ ವಿಚಾರ ಪರಿವರ್ತನೆಗೆ ಏನು ಕಾರಣವಿರಬಹುದು ಎಂದು ತಾಯಿಯನ್ನು ಕೇಳಿದನು. ದೇವಿಯು 16 ಸೋಮವಾರ ವ್ರತದ ಮಹಿಮೆಯನ್ನು ತಿಳಿಸಿದಳು. ಆಗ ಕಾರ್ತಿಕೇಯ ಸ್ವಾಮಿಯು ತಾನು ತನ್ನ ಮಿತ್ರನಿಗಾಗಿ ಈ ವ್ರತ ಮಾಡಬೇಕೆಂದು ಯೋಚಿಸಿದನು. ಈ ಮಿತ್ರನು ಕೆಲಸದ ಕಾರಣ ದೂರ ದೇಶಕ್ಕೆ ಹೋಗಿ ಬಹುದಿನಗಳಿಂದ ಬಂದಿರುವುದಿಲ್ಲ. ಈ ಮಿತ್ರನ ಮಿಲನಕ್ಕಾಗಿ ಕಾರ್ತಿಕೇಯ ಸ್ವಾಮಿಯು ವ್ರತ ಮಾಡಿದನು. ಹಾಗೆಯೇ ಅವನ ಮಿತ್ರನು ಅವನಿಗೆ ಸಿಕ್ಕಿದನು. ಆಗ ಮಿತ್ರ ಬ್ರಾಹ್ಮಣನು ಈ ಸಂತೋಷದ ನಿರೀಕ್ಷಿತ ಮಿಲನಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಕಾರ್ತಿಕೇಯ ಸ್ವಾಮಿಯು ತಾನು ಮಾಡಿದ 16 ಸೋಮವಾರ ವ್ರತದ ಮಹಿಮೆಯನ್ನು ತಿಳಿಸಿದನು. ಆಗ ಸ್ನೇಹಿತನು ತನ್ನ ಮದುವೆಯ ಇಚ್ಛೆಯಿಂದ ತಾನು ವಿಧಿವತ್ತಾಗಿ
16 ಸೋಮವಾರ ವ್ರತ ಮಾಡಿದನು. ಅವನು ದೂರ ದೇಶಕ್ಕೆ ಹೋಗುವಾಗ ಅಲ್ಲಿಯ ರಾಜಕುಮಾರಿಯ ಸ್ವಯಂವರ ನಡೆಯುತ್ತಿತ್ತು. ರಾಜನು ತನ್ನ ಪಟ್ಟದ ಆನೆ ಯಾರ ಕೊರಳಿಗೆ ಮಾಲೆ ಹಾಕುವುದೋ ಅವನಿಗೆ ಮಗಳನ್ನು ಧಾರೆ ಎರೆಯುವುದಾಗಿ ಡಂಗೂರ ಸಾರಿದನು. ವ್ರತದ ಮಹಿಮೆಯಿಂದ ಸ್ವಯಂವರವನ್ನು ನೋಡಲು ಹೋಗಿದ್ದ ಬ್ರಾಹ್ಮಣನ ಕೊರಳಿಗೆ ಆನೆ ಮಾಲೆ ಹಾಕಿತು. ರಾಜನು ಅತಿ ಅದ್ದೂರಿಯಿಂದ ಕನ್ಯಾದಾನ ಮಾಡಿದನು. ಬ್ರಾಹ್ಮಣನನ್ನು ಸುಂದರ ಸುಶೀಲೆಯಾದ ರಾಜಕನ್ಯೆಯೊಂದಿಗೆ ಸಂತೋಷದಿಂದ ಜೀವನ ನಡೆಸತೊಡಗಿದನು. ಒಂದು ದಿನ ಪತ್ನಿಯು ಪಟ್ಟದ ಆನೆ ನಿಮ್ಮನ್ನು ಆರಿಸಲು ಕಾರಣವೇನು ಎಂದು ಕೇಳಿದಳು. ಅದಕ್ಕೆ ಬ್ರಾಹ್ಮಣನು ತಾನು ಮಾಡಿದ 16 ಸೋಮವಾರ ವ್ರತದ ಮಹಿಮೆಯನ್ನು ಹೇಳಿದನು. ಒಳ್ಳೆಯ ಸಂತಾನಕ್ಕಾಗಿ ಅವಳು 16 ಸೋಮವಾರ ವ್ರತವನ್ನು ಮಾಡಿದಳು. ಶಿವಸ್ವಾಮಿಯ ಅನುಗ್ರಹದಿಂದ ಅವಳ ಗರ್ಭದಲ್ಲಿ ರೂಪವಂತನೂ ಗುಣವಂತನೂ ಆದ ಪುತ್ರನು ಜನಿಸಿದನು. ತಾಯಿ ತಂದೆ ಇಂತಹ ಮಗನನ್ನು ಪಡೆದು ಅವನ ಲಾಲನೆ ಪಾಲನೆಯಲ್ಲಿ ತೊಡಗಿದರು. ಮಗನು ಬುದ್ಧಿ ತಿಳಿಯುವ ವಯಸ್ಸಿಗೆ ಬಂದಾಗ ಒಂದು ದಿನ ತಾಯಿಯನ್ನು ಕುರಿತು ತನ್ನ ಒಳ್ಳೆಯ ಗುಣಗಳಿಗೆ ಯಾವ ಪುಣ್ಯದ ಕಾರಣವಿರಬಹುದು ಎಂದು ಕೇಳಿದನು. ತಾಯಿಯು 16 ಸೋಮವಾರ ವ್ರತದ ಮಹಿಮೆಯನ್ನು ಹೇಳಿದಳು. ವಿಧಿವಿಧಾನವನ್ನು ತಿಳಿದ ಮಗನು ತಾನು ತನ್ನ ಒಳ್ಳೆಯ ಭವಿಷ್ಯಕ್ಕಾಗಿ 16 ಸೋಮವಾರ ವ್ರತ ಮಾಡಲು ಪ್ರಾರಂಭಿಸಿದನು. ಕೆಲವು ವಾರಗಳಲ್ಲಿ ವಿದೇಶದ ರಾಜಭಟರು ಬಂದು ತಮ್ಮ ರಾಜಕುಮಾರಿಗಾಗಿ ಇವನನ್ನು ಆರಿಸಿ ಕರೆದುಕೊಂಡು ಹೋದರು. ವೃದ್ಧ ರಾಜರು ತನ್ನ ಒಬ್ಬಳೇ ಮಗಳನ್ನು ಈ ಸರ್ವಗುಣ ಸಂಪನ್ನ ಯುವಕನಿಗೆ ಕೊಟ್ಟು ಮದುವೆ ಮಾಡಿ ಸಂತೋಷಪಟ್ಟರು. ವೃದ್ಧ ರಾಜನು ಮರಣದ ನಂತರ ಈ ಅಳಿಯನನ್ನೇ ರಾಜನನ್ನಾಗಿ ಮಾಡಿದರು. ಅವರು ರಾಜ್ಯದ ಉತ್ತರಾಧಿಕಾರಿಯಾಗಿ ವ್ರತವನ್ನು ಮುಂದುವರಿಸಿದರು. 17ನೇ ಸೋಮವಾರ ಸಾಮಗ್ರಿಗಳೊಂದಿಗೆ ಮಂದಿರಕ್ಕೆ ಬರಲು ತನ್ನ ಪತ್ನಿಗೆ ಹೇಳಿದರು. ಆದರೆ ಆಕೆ ದಾಸದಾಸಿಯರೊಡನೆ ಸಾಮಗ್ರಿಗಳನ್ನು ಕಳುಹಿಸಿದಳು. ತಾನು ಹೋಗಲಿಲ್ಲ. ಪೂಜೆ ಮುಗಿಸಿ ಹೊರಬಂದಾಗ ಆಕಾಶವಾಣಿಯಾಯಿತು. ಈ ನಿನ್ನ ರಾಣಿಯನ್ನು ಅರಮನೆಯಿಂದ ಹೊರಹಾಕು, ಇಲ್ಲದಿದ್ದರೆ ನೀನು ಸರ್ವನಾಶವಾಗುವುದು ಎಂದು. ಇದನ್ನು ಕೇಳಿ ರಾಜನು ಚಿಂತಾಕ್ರಾಂತನಾದನು. ಅವನು ಮಂತ್ರಿಗಳನ್ನು ಕರೆಸಿ ಆಕಾಶವಾಣಿಯ ವಿಷಯ ತಿಳಿಸಿದನು. ಎಲ್ಲರಿಗೂ ದುಃಖ ಆಯಿತು. ರಾಜನು ರಾಣಿಯನ್ನು ಅರಮನೆಯಿಂದ ಹೊರಗೆ ಕಳುಹಿಸಿದನು. ರಾಣಿಯು ದುಃಖಿಯಾಗಿ ಹೊರಗಡೆ ಬಂದಳು. ರಾಣಿಯ ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ ಇಲ್ಲದೆ ಕಷ್ಟಪಡುತ್ತಾ ಒಂದು ಗ್ರಾಮಕ್ಕೆ ಬಂದಳು. ಅಲ್ಲಿ ಒಬ್ಬ ಅಜ್ಜಿ ಇವಳ ದುಸ್ಥಿತಿಯನ್ನು ಕಂಡು ದುಃಖಿಸಿ, ನನ್ನ ಸೌದೆ ಮಾರಿಸಿಕೊಡು, ನಾನು ಹಣ ಕೊಡುವೆನೆಂದಳು. ಈ ರಾಣಿಯು ಸೌದೆಯನ್ನು ಎತ್ತುವಾಗಲೇ ಬಿರುಗಾಳಿಯೊಂದು ಬಂದು ಸೌದೆಯೆಲ್ಲ ಹಾರಿಹೋಯಿತು. ಅಜ್ಜಿ ಹಣೆ ಚಚ್ಚಿಕೊಂಡು ರಾಣಿಯನ್ನು ದೂರ ಕಳುಹಿಸಿದಳು. ಅಲ್ಲಿಂದ ರಾಣಿಯು ಒಬ್ಬ ತೇಲಿಕನ ಮನೆಗೆ ಬಂದಳು. ಅವಳು ಮುಟ್ಟುತ್ತಿದ್ದಂತೆಯೇ ಮಡಿಕೆಗಳೆಲ್ಲ ಒಡೆದು ಹೋಯಿತು. ತೇಲಿಕನು ಕೋಪದಿಂದ ದೂರ ಕಳುಹಿಸಿದನು. ಅತಿ ದುಃಖದಿಂದ ನೀರು ಕುಡಿಯಲು ಹೋದರೆ ನೀರೆಲ್ಲ ಬತ್ತಿ ಹೋಯಿತು. ಅಲ್ಲಿಂದ ಒಂದು ವನಕ್ಕೆ ಬಂದಳು. ಅಲ್ಲಿಂದ ಒಂದು ಸರೋವರಕ್ಕೆ ನೀರು ಕುಡಿಯಲು ಹೋದರೆ ನೀರಲ್ಲಿ ಅಸಂಖ್ಯಾತ ಹುಳುಗಳು ಕಾಣಲು ಪ್ರಾರಂಭಿಸಿದವು. ಅವಳು ಅದೇ ನೀರನ್ನು ಕುಡಿದು ಭಾಗ್ಯವನ್ನು ನಿಂದಿಸುತ್ತಾ ಮರದ ಕೆಳಗೆ ಹೋದಳು. ಅವಳು ಕುಳಿತ ಮರದ ಎಲೆಗಳು ಉದುರಿದವು. ವನ, ಸರೋವರ, ಮರಗಳ ಗತಿ ಕಂಡ ಗೋಪಾಲರು ಆ ವನದ ದೇವಸ್ಥಾನದ ಪೂಜಾರಿಗೆ ಎಲ್ಲ ವಿಷಯವನ್ನು ಹೇಳಿದರು. ಅವರ ಆಜ್ಞೆಯಂತೆ ಆ ರಾಣಿಯನ್ನು ಅವರ ಹತ್ತಿರ ಕರೆದುಕೊಂಡು ಬಂದರು. ರಾಣಿಯ ಮುಖಕಾಂತಿ ಹಾಗೂ ಶರೀರ ಶೋಭೆಯನ್ನು ಕಂಡು ಇವಳು ಕಷ್ಟಕ್ಕೆ ಸಿಕ್ಕಿರುವ ಒಳ್ಳೆಯ ಮನೆಯ ಹೆಣ್ಣುಮಗಳೆಂದು ಸ್ವಾಮಿಗೆ ತಿಳಿಯಿತು. ಆ ಸ್ವಾಮಿಯು ರಾಣಿಗೆ ಹೀಗೆ ಹೇಳಿದರು. ಮಗಳೇ, ನೀನು ನನ್ನ ಆಶ್ರಮದಲ್ಲಿ ಇರಬಹುದು. ನಿನ್ನನ್ನು ನನ್ನ ಮಗಳ ಹಾಗೆ ನೋಡಿಕೊಳ್ಳುವೆ. ನಿನಗೆ ಯಾವ ಕಷ್ಟವೂ ಇರುವುದಿಲ್ಲ. ಅದನ್ನು ಕೇಳಿ ಅವಳು ಅಲ್ಲೇ ನೆಮ್ಮದಿಯಿಂದ ವಾಸಿಸತೊಡಗಿದಳು. ಅವಳು ಮಾಡಿದ ಊಟ, ತಿಂಡಿ, ತಂದ ನೀರು ಎಲ್ಲದರಲ್ಲೂ ಹುಳುಗಳು ಕಾಣುತ್ತಿದ್ದವು. ಇದನ್ನು ಕಂಡ ಸ್ವಾಮಿಗಳು, ಮಗಳೇ, ನಿನ್ನ ಮೇಲೆ ಯಾವ ದೇವರ ಕೋಪವಿರಬಹುದು ಎಂದು ಚಿಂತಿಸಿದರು. ಆಗ ರಾಣಿಯು ತಾನು ಭಗವಂತ ಶಿವನ ಪ್ರಸಾದವನ್ನು ತ್ಯಜಿಸಿದ್ದರಿಂದ ಈ ದುಸ್ಥಿತಿ ಬಂದಿದೆ ಎಂದು ವಿವರಿಸಿದಳು. ಆಗ ಸ್ವಾಮಿಯು ಅನೇಕ ಬಗೆಯಲ್ಲಿ ಶಿವನ ಸ್ತುತಿ ಮಾಡಿ, ನೀನು 16 ಸೋಮವಾರ ವ್ರತ ಮಾಡು ಎಂದು ರಾಣಿಗೆ ಹೇಳಿದರು. ಹಾಗೆಯೇ ವಿಧಿವಿಧಾನದಿಂದ 16 ಸೋಮವಾರ ವ್ರತ ಮಾಡಿ
ಈ ವ್ರತದ ಪ್ರಭಾವದಿಂದ ರಾಜನ ಮನಸ್ಸಿನಲ್ಲಿ ತನ್ನ ರಾಣಿಯ ಬಗ್ಗೆ ಯೋಚನೆ ಉಂಟಾಯಿತು. ಅವಳು ಹೋಗಿ ತುಂಬ ದಿನಗಳೇ ಆಯಿತು. ಅವಳು ಎಂತಹ ಕಷ್ಟದಲ್ಲಿ ಇರಬಹುದು ಎಂಬ ಆಲೋಚನೆ ಹುಟ್ಟಿತು. ಇದು ಶಿವಸ್ವಾಮಿಯ ಪ್ರೇರಣೆ ಎಂದು ತಿಳಿದ ರಾಜನು ರಾಣಿಯನ್ನು ಹುಡುಕಲು ರಾಜದೂತರನ್ನು ಎಲ್ಲ ದಿಕ್ಕಿನಲ್ಲಿ ಕಳುಹಿಸಿದನು. ರಾಜದೂತರು ರಾಣಿಯನ್ನು ಒಂದು ವನದ ಆಶ್ರಮದಲ್ಲಿ ಕಂಡರು. ಆದರೆ ಆ ಸ್ವಾಮಿಯು ದೂತರೊಡನೆ ರಾಣಿಯನ್ನು ಕಳುಹಿಸಲು ಒಪ್ಪಲಿಲ್ಲ. ಆಗ ರಾಜನೇ ಸ್ವತಃ ಬಂದು ನಡೆದ ವೃತ್ತಾಂತವೆಲ್ಲವನ್ನು ಸ್ವಾಮಿಗೆ ತಿಳಿಸಿದನು. ರಾಜನ ಮಾತನ್ನು ಒಪ್ಪಿದ ಮಂದಿರದ ಸ್ವಾಮಿಯು ರಾಣಿಯನ್ನು ರಾಜನೊಡನೆ ಕಳುಹಿಸಿದನು. ರಾಜ್ಯವೆಲ್ಲ ಸಂತೋಷ ತುಂಬಿತು. ಎಲ್ಲ ಕಡೆ ತೋರಣಗಳಿಂದ ಅಲಂಕರಿಸಲಾಯಿತು. ಹಬ್ಬದ ವಾತಾವರಣದಲ್ಲಿ ರಾಣಿ ರಾಜ್ಯಕ್ಕೆ ಹಿಂತಿರುಗಿದಳು. ರಾಜನು ಒಳ್ಳೆಯ ಕೆಲಸಗಳನ್ನು ಮಾಡಿ ಧರ್ಮವಾಗಿ ರಾಜ್ಯವನ್ನು ಆಳುತ್ತಾ ರಾಣಿಯೊಂದಿಗೆ ಸುಖ ಶಾಂತಿಯಿಂದ ಬದುಕಿ ನಂತರ ಇಬ್ಬರು ಶಿವಪುರಿಯನ್ನು ಸೇರಿದರು. ಯಾವ ಮನುಷ್ಯ ಕಾಯ ವಾಚ ಮನಸ ಭಕ್ತಿಯಿಂದ ಈ 16 ಸೋಮವಾರ ವ್ರತವನ್ನು ಮಾಡುವವರೋ ಅವರು ಈ ಲೋಕದಲ್ಲಿ ಸುಖ ಶಾಂತಿಗಳನ್ನು ಪಡೆದು ನಂತರ ಕೈಲಾಸವನ್ನು ಸೇರುವರು. ಈ ವ್ರತ ಎಲ್ಲ ಮನೋರಥಗಳನ್ನು ಪೂರ್ಣಗೊಳಿಸತಕ್ಕದ್ದು. ಈ ಕಥೆಯನ್ನು ಕೇಳಿದ ಎಲ್ಲ ವೀಕ್ಷಕರಿಗೂ ಶಿವನು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಎಲ್ಲ ಕೊಡಲಿ ಎಂದು ಶಿವನಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.